ಪಾಕಿಸ್ತಾನದ ನಡುವೆ ಹೈ ವೋಲ್ಟೇಜ್ ಪಂದ್ಯಕ್ಕೆ ಸಜ್ಜಾಗಿದೆ. ಭಾರತ ಪಾಕ್ ಮಧ್ಯೆ ಏಷ್ಯಾ ಕಪ್ ಪಂದ್ಯ ನಡೆಯಲಿದೆ. ಟಾಸ್ ಗೆದ್ದಂತ ಟೀಮ್ ಇಂಡಿಯಾ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಎರಡನೇ ಪಂದ್ಯದಲ್ಲೂ ಕೂಡ ಶೇಕ್ ಹ್ಯಾಂಡ್ ಮಾಡಲಿಲ್ಲ ಭಾರತ ಟೀಮ್. ಶೇಕ್ ಹ್ಯಾಂಡ್ ಮಾಡದ ಭಾರತ ಹಾಗೂ ಪಾಕಿಸ್ತಾನ ಆಟಗಾರರು. ಪಾಕ್ ನಾಯಕನಿಗೆ ಶೇಕ್ ಹ್ಯಾಂಡ್ ಮಾಡದ ಸೂರ್ಯ. ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಪಂದ್ಯ ನಡೀತಾ ಇದೆ. ಸೂಪರ್ 4 ಹಂತದಲ್ಲಿ ಭಾರತ ಪಾಕಿಸ್ತಾನ ಮಧ್ಯೆ ನಡೀತಾ ಇರುವಂತಹ ಕದನ ಇದು. ಶೇಕ್ ಹ್ಯಾಂಡ್ ಗೊಂದಲದ ಮಧ್ಯೆನೇ ಪಂದ್ಯ ಭಾರಿ ರೋಚಕತೆಯನ್ನ ಪಡೆದುಕೊಳ್ತಾ ಇದೆ. ಏಷ್ಯಾ ಕಪ್ 2025 ಸೂಪರ್ 4 ಹಂತದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಇವತ್ತು ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಮತ್ತೊಮ್ಮೆ ಮುಖಾಮುಖಿ ಆಗ್ತಾ ಇದೆ. ಕಳೆದ ವಾರದ ಗುಂಪು ಹಂತದಲ್ಲಿ ಭಾರತ 7 ವಿಕೆಟ್ಗಳಿಂದ ಸುಲಭದ ಗೆಲುವನ್ನು ಸಾಧಿಸಿತ್ತು. ಪಂದ್ಯದ ನಂತರವೂ ಕೂಡ ಶೇಕ್ ಹ್ಯಾಂಡ್ ಮಾಡದೇ ಇರೋದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿತ್ತು. ಆದರೆ ಈ ಬಾರಿಯೂ ಕೂಡ ಅದೇ ರೀತಿಯಾಗಿದೆ. ಹಾಗಾಗಿ ಈ ಪಂದ್ಯ ಸಾಕಷ್ಟು ರೋಚಕತೆಯಿಂದ ಕೂಡಿದೆ. ದುಬೈ ಸ್ಟೇಡಿಯಂನ T20 ದಾಖಲೆಗಳು ಸಹ ಚೇಸ್ಗೆ ಸ್ವಲ್ಪ ಒಲವು ತೋರುತ್ತೆ. 99 ಪಂದ್ಯಗಳಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದಂತಹ ತಂಡ 48, ಚೇಸಿಂಗ್ ಮಾಡಿದಂತಹ ತಂಡಗಳು 51 ಪಂದ್ಯಗಳನ್ನು ಗೆದ್ದಿವೆ. ಟಾಸ್ ಗೆದ್ದವರು 57 ಪಂದ್ಯಗಳಲ್ಲಿ ಗೆಲುವು ಪಡೆದಿವೆ. ಇನ್ನು ಈ ಮೈದಾನದಲ್ಲಿ ಗರಿಷ್ಠ ಸ್ಕೋರ್ 212ಕ್ಕೆ 2, ಅತ್ಯಂತ ಕಡಿಮೆ ಅಂದರೆ 55 ರನ್ ಆಗಿದೆ. ಮೊದಲ ಬ್ಯಾಟಿಂಗ್ ಸರಾಸರಿ ಸ್ಕೋರ್ 145 ರನ್. ಈ ದಾಖಲೆಗಳು ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡುವಂತ ಸಾಧ್ಯತೆಯನ್ನು ಸೂಚಿಸುತ್ತೆ. ಇನ್ನು ಎರಡು ತಂಡಗಳು T20 ಕ್ರಿಕೆಟ್ನಲ್ಲಿ ಇದುವರೆಗೂ 14 ಪಂದ್ಯಗಳು ನಡೆದಿದ್ದು ಭಾರತ 11 ಗೆಲುವುಗಳೊಂದಿಗೆ ಮುಂದಿದೆ. ಪಾಕಿಸ್ತಾನ ಕೇವಲ 3ರಲ್ಲಿ ಗೆಲುವನ್ನು ಪಡೆದುಕೊಂಡಿದೆ. ಅವುಗಳಲ್ಲಿ 2022ರ ಏಷ್ಯಾ ಕಪ್ನಲ್ಲೂ ಕೂಡ ಒಂದಾಗಿದೆ. ಕಳೆದ 5 ವರ್ಷಗಳಲ್ಲಿ 6 ಪಂದ್ಯಗಳಲ್ಲಿ ಭಾರತ 4-2ರಿಂದ ಮುಂದಿದೆ. ಸದ್ಯ ಭಾರತ ಪಾಕ್ ಮಧ್ಯೆ ಹೈ ವೋಲ್ಟೇಜ್ ಏಷ್ಯಾ ಕಪ್ ಪಂದ್ಯ ಇದು ಬಹಳಷ್ಟು ರೋಚಕತೆಯಿಂದ ಕೂಡಿದೆ. ಇನ್ನು ಮೊನ್ನೆ ತಾನೇ ನಡೆದಿರುವಂತಹ ಪಂದ್ಯದಲ್ಲಿಯೂ ಕೂಡ ಪಾಕಿಸ್ತಾನದ ವಿರುದ್ಧ ಭಾರತ ಈಸಿಯಾಗಿ ಗೆದ್ದಿತ್ತು.